ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋತಾ ಇಲ್ಲ. ಯಾಕೆ? ವಿಡಿಯೋಗಳು ಇಷ್ಟ ಆಗ್ತಾ ಇಲ್ವಾ? ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಿಲ್ಲದ ಮದುವೆ ಭಾಗ 20. ಈಗ ಹೇಗೋ ಈ ರಾತ್ರಿಯಲ್ಲಿ ಅಲ್ಲ, ವಾರದಿಂದ ಮನೆಗೆ ಬೀಗ ಹಾಕಿದೆ. ಕೆಲಸದವರು ಕೂಡ ಯಾರಿಲ್ಲ. ಧೂಳು ತುಂಬಿಕೊಂಡಿರುತ್ತೆ. ನಾಳೆ ಕೆಲಸದವರಿಗೆ ಕಾಲ್ ಮಾಡಿ ಎಲ್ಲ ಕ್ಲೀನ್ ಇಡಲು ಹೇಳುತ್ತೇನೆ. ಈಗ ಬೇಡ, ನಾಳೆ ಸಂಜೆಗೆ ಹೋಗಿ ಎಂದು ಪ್ರತಾಪ್ ಮಾತ್ರೆಯ ಸ್ಲಿಪ್ ಎಲ್ಲ ತೆಗೆದಿಡುತ್ತಾ ಹೇಳಿದರು. ಮುತ್ತುಗೆ ಸಂಜೆಗೆ ಕಾಲ್ ಮಾಡಿ ನಾನು ಡ್ಯಾಡ್ ನಾಳೆ ಮನೆಗೆ ಬರುತ್ತಿದ್ದೇವೆ ಎಂದು ಹೇಳಿ ಮನೆ ಕ್ಲೀನ್ ಮಾಡಲು ಹೇಳಿದ್ದೇನೆ. ಹಾಗಾಗಿ ಅವನು ಹೆಂಡತಿ ಲಕ್ಷ್ಮಿ ಜೊತೆ ಆಗಲೇ ಮನೆಗೆ ಹೋಗಿದ್ದಾನೆ. ಅಲ್ಲದೆ ಜಾನಿ ಬೆಳಿಗ್ಗೆ ಕಾಲ್ ಮಾಡಿ ಮನೆಗೆ ಯಾವಾಗ ಬರ್ತೀರಿ, ನಾನು ಯಾವಾಗ ಅಲ್ಲಿಗೆ ಬರಬೇಕೆಂದು ವಿಚಾರಿಸುತ್ತಿದ್ದ. ಅವನಿಗೆ ಮೊದಲೇ ಮಮ್ಮಿ ಡ್ಯಾಡ್ ಎಂದರೆ ದೇವರ ರೀತಿ. ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ತಿಳಿದು ನನಗೆ ಕಾಲ್ ಮಾಡಿ ಗೊಳೋ ಎಂದು ಅಳುತ್ತಿದ್ದ. ಹೆಂಡತಿಯ ಡೆಲಿವರಿ ಎಂದು ಅಲ್ಲೇ ಉಳಿದಿದ್ದಾನೆ. ಇಲ್ಲಾಂದರೆ ಡ್ಯಾಡನ್ನು ಬಿಟ್ಟು ಅವನು ಇರುತ್ತಾನಾ? ಅವನಿಗೂ ಸಂಜೆ ಕಾಲ್ ಮಾಡಿದ್ದೇನೆ. ನಾಳೆ ಬೆಳಿಗ್ಗೆಯಷ್ಟರಲ್ಲಿ ಮನೆಯಲ್ಲಿರುತ್ತಾನೆ. ಸೊ ಪ್ಲೀಸ್ ಡ್ಯಾಡ್, ಈಗಲೇ ಹೋಗೋಣವಾ? ಯಾಕೋ ಅವನಿಗೆ ತಾಯಿ ನೆನಪಾಗುತ್ತಿತ್ತು. ಮಗನ ಮನಸ್ಸನ್ನು ಅರಿತ ಗಂಗಾಧರ್ ನಸುನಕ್ಕು, ಸಾರಿ ಪ್ರತಾಪ್, ಯಾಕೋ ನನಗೂ ಮನೆಗೆ ಹೋಗಬೇಕು ಅನ್ನಿಸ್ತಾ ಇದೆ. ಮೆಡಿಷನ್ ಬಗ್ಗೆ ಎಲ್ಲ ಇವನಿಗೆ ಹೇಳು. ಅದಕ್ಕಿಂತ ಮೊದಲು ಜೀವ ಹೊರ ಹೋಗಿ ಎಲ್ಲರಿಗೂ ನೀನೇ ಹೇಳಿ ಬಾ. ನನ್ನ ಮಾತಂತೂ ಯಾರೂ ಕೇಳೋಲ್ಲ ಎಂದರು. ತಂದೆಯ ಮಾತಿಗೆ ಎದ್ದು ಹೊರ ನಡೆದವನು ಹಾಲ್ ಅಲ್ಲಿಯೇ ಕುಳಿತು ಟಿವಿ ನೋಡುತ್ತಾ ಹರಟುತ್ತಿದ್ದ ತಾಯಿ ಮಕ್ಕಳಲ್ಲಿ ತಾವೀಗ ಮನೆಗೆ ಹೋಗುವುದಾಗಿ ಹೇಳಿದಾಗ ಅವರಿಂದ ಬೈಗುಳಗಳ ಸುರಿಮಳೆಯೇ ಸಿಕ್ಕಿತು ಅವನಿಗೆ. ಸ್ಟಾಪ್ ಎಂದು ಜೋರಾಗಿ ಅರಚಿ, ತಾವು ಹೋಗುತ್ತಿರುವ ಕಾರಣವನ್ನು ಹೇಳಿ ಪ್ಲೀಸ್ ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೋ ಈ ಕ್ಷಣವೇ ಮನೆಯಲ್ಲಿರಬೇಕು ಅನ್ನಿಸ್ತಾ ಇದೆ. ಡ್ಯಾಡ್ ಬರದಿದ್ದರೂ ನಾನಂತೂ ಹೋಗುತ್ತೇನೆ ಎಂದನು. ಜಯಕ್ಕರ್ ಮಾತಿನಿಂದ ಅವನ ತಪ್ಪಿನ ಅರಿವಾಗಿದೆ ಎಂದರಿತವರು ಹೋಗುವುದಕ್ಕೆ ಒಪ್ಪಿಗೆ ನೀಡಿದರು. ಕಾರಿನ ಕೀ ಹಿಡಿದು ಬಂದ ವರುಣ್, ನಾನು ಡ್ರಾಪ್ ಮಾಡ್ತೀನಿ ಎಂದವನನ್ನು ತಡೆದು, ಏನೂ ಬೇಡ, ನಿನಗೆ ನಾಳೆ ಸೆಮಿನಾರ್ ಇದೆ ತಾನೇ, ಪ್ರಿಪೇರ್ ಆಗು ಎಂದು ಚಿಕ್ಕಪ್ಪನ ಬಳಿ ತಂದೆಗೆ ಕೊಡುವ ಎಲ್ಲ ಮೆಡಿಸನ್ ಡೀಟೇಲ್ಸ್ ಪಡೆದು ಅವರೆಲ್ಲರ ಲಗೇಜನ್ನು ಕಾರಲ್ಲಿಟ್ಟು ತನ್ನನ್ನೇ ನೋಡುತ್ತಿರುವ ಅಕ್ಕನತ್ತ ನಡೆದನು. ಅವಳನ್ನು ಗಟ್ಟಿಯಾಗಿ ಒಮ್ಮೆ ತಬ್ಬಿಕೊಂಡು, ಐ ಆಮ್ ಓಕೆ ಒಂದು, ಆಗಲೇ ಹೇಳಿದಂತೆ ಮಾಮ್ ತುಂಬ ನೆನಪಾಗ್ತಾ ಇದ್ದಾರೆ, ಸೊ ಹೋಗಲೇಬೇಕು, ಕಾಲ್ ಮಾಡ್ತೀನಿ ಬಾಯ್ ಎಂದವನ ಕೆನ್ನೆ ಹಿಂಡಿ ಆಯಿತೆಂದು ತಲೆಯಾಡಿಸಿ ನಕ್ಕಳು. ಎಲ್ಲರೂ ಜೀವಾ ಬಳಿ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಹೇಳುವುದನ್ನು ಮರೆಯಲಿಲ್ಲ. ಸ್ವಲ್ಪದರಲ್ಲಿ ಅಲ್ಲಿಂದ ಹೊರಟ ಕಾರ್ ನಿಧಾನವಾಗಿ ಮನೆಯತ್ತ ಸಾಗುತ್ತಿದ್ದರೆ, ಡ್ಯಾಡ್, ಸಡನ್ನಾಗಿ ಮನೆಗೆ ಹೋಗುತ್ತಿರುವುದಕ್ಕೆ ನಿಮಗೆ ಬೇಸರ ಇಲ್ಲ ತಾನೇ? ಅಲ್ಲಿದ್ದರೆ ಚಿಕ್ಕಪ್ಪ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಿದ್ರು, ಬಟ್ ಮಮ್ಮಿ ನೆನಪು ತುಂಬ ಆಗ್ತಿದೆ, ಈ ಕ್ಷಣ ಮನೆಗೆ ಹೋಗಲೇಬೇಕು ಅನ್ನಿಸ್ತು. ಸೊ ಸಾರಿ ಡ್ಯಾಡ್, ಈಗಲೂ ನಿಮ್ಮ ಬಗ್ಗೆ ಯೋಚಿಸದೆ ಬೇಸರದಲ್ಲಿ ನುಡಿದ ಮಗನ ಹೆಗಲು ತಟ್ಟಿ, ಏನೇನೋ ಯೋಚಿಸೋದು ಮೊದಲು ನಿಲ್ಲಿಸು ನೀನು. ಅಲ್ಲ, ನಾವು ಹೋಗ್ತಾ ಇರೋದು ನಮ್ಮ ಮನೆಗೆ ತಾನೇ. ಆಗಲೇ ಹೇಳಿದಂತೆ ನನಗೂ ನಿನ್ನ ಮಮ್ಮಿಯ ತುಂಬ ನೆನಪು ಆಗ್ತಾ ಇತ್ತು. ಅಲ್ಲದೆ ಆ ಮನೆಯೇ ಶಾಶ್ವತ ನಮಗೆ. ಇಂದಲ್ಲ ನಾಳೆ ಹೋಗಬೇಕಿತ್ತು, ಈಗ ಹೋಗ್ತಿದ್ದೀವಿ ಅಷ್ಟೇ. ಏನೇನೋ ಹೇಳ್ಕೊಂಡು ಗಿಲ್ಟ್ ಫೀಲ್ ಮಾಡ್ಕೋಬೇಡ ಎಂದ ತಂದೆಯ ಮಾತಿಗೆ ಆಯಿತೆಂದು ತಲೆಯಾಡಿಸಿದನು. ಅರ್ಧ ಗಂಟೆಯ ಬಳಿಕ ಕಾರು ಅವರ 2 ಅಂತಸ್ತಿನ ಮನೆ ಎದುರು ನಿಂತಿತು. ಆಗಲೇ ಗೇಟ್ ಪಕ್ಕ ಮುತ್ತು ಹಾಗೂ ಜಾನಿ ನಿಂತಿರುವುದನ್ನು ನೋಡಿ ಕಾರಿನ ಮಿರರ್ ಕೆಳಗಡೆ ಮಾಡಿದ ಜೀವ, ಹೋಯ್ ಜಾನಿ, ಶಿವಮೊಗ್ಗದಿಂದ ಹಾರ್ಕೊಂಡು ಬಂದೆಯಾ ಹೇಗೆ ಎಂದು ಅವನ ಕಾಲೆಳೆದು ಕಾರನ್ನು ಅಲ್ಲೇ ಪಾರ್ಕ್ ಮಾಡಿ ನಿಲ್ಲಿಸಿದನು. ಕಾರಿನಿಂದ ಇಳಿದ ತನ್ನ ಯಜಮಾನರನ್ನು ನೋಡಿ ಕಣ್ತುಂಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದ ಜಾನಿಯಲ್ಲಿ, ಅಯ್ಯೋ ಇಷ್ಟು ಬೇಗ ಶುರು ಮಾಡ್ಕೊಂಡೆಯಾ ಮುತ್ತು, ಇವನೆದುರು 2 ಬಕೆಟ್ ತಂದಿಡು
ಇಲ್ಲಾಂದರೆ ಹತ್ತು ಗಾರ್ಡನ್ನಲ್ಲಿರುವ ಗಿಡಗಳಿಗೆಲ್ಲ ಉಪ್ಪು ನೀರು ಹೋಗಿ ಅವೆಲ್ಲ ಒಣಗಿ ಹೋಗಬಹುದು ಎಂದ ಮಗನ ಕಡೆ ಊರಿನೋಟ ಬೀರಿದ ಗಂಗಾಧರ್. ಸಾಕು ಸುಮ್ಮನಿರೋ, ಅದೆಷ್ಟು ಆಡ್ಕೋತೀಯ ಅವನನ್ನು. ಜಾನಿ, ಈಗ ನೀನು ಅಳುವುದನ್ನು ನಿಲ್ಲಿಸು. ನಿನ್ನ ಕಣ್ಣೆದುರು ಕಲ್ಗುಂಡು ತರಹ ನಿಂತಿಲ್ವಾ? ನಾನು ಪುನಃ ಯಾಕೆ ಅಳೋದು? ಸೊರಗಿ ಹೋಗಿರುವ ತನ್ನ ಯಜಮಾನರನ್ನು ನೋಡಿದವನಿಗೆ ಪುನಃ ಅಳು ಒತ್ತರಿಸಿ ಬಂದಿತ್ತು. ಅವನ ಕುತ್ತಿಗೆ ಬಳಸಿದ ಟವಲ್ನಿಂದ ಗಂಗಾಧರ್ ಅವನ ಕಣ್ಣೀರು ಒರೆಸಿ ಅವನನ್ನು ಸಮಾಧಾನಿಸಿದ. ಸ್ವಲ್ಪ ಹೊತ್ತಲ್ಲೇ ಅಳು ನಿಲ್ಲಿಸಿ ಅವರ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋದನು. ಲಗೇಜ್ ಎಲ್ಲ ಹಿಡಿದು ಮುತ್ತು ಜೊತೆ ಒಳಗಡೆ ಬಂದಾಗ ಅವರ ಕುಶಲೋಪರಿ ವಿಚಾರಿಸಿದ ಲಕ್ಷ್ಮಿ. ಯಜಮಾನರೇ, ಊಟ ತಯಾರಿದೆ, ಮಾಡ್ತೀರಾ ಎಂದರೆ ಜಾನಿ ಮಾಡಿರೋದು ಹೌದೆಂದು ತಲೆಯಾಡಿಸಿದವಳನ್ನು ನೋಡಿ, ಜಾನಿ ಬಾ, ನೀನೇ ಬಡಿಸು ನನಗೆ. ಹಾಗೆಯೇ ನೀವೆಲ್ಲರೂ ಬನ್ನಿ, ಊಟಕ್ಕೆ ಕೂತ್ಕೊಳ್ಳಿ. ಜೊತೆಯಲ್ಲಿ ಊಟ ಮಾಡದೆ ವರ್ಷಗಳೇ ಆಗಿವೆ ಅಲ್ವಾ ಎಂದವರ ಮಾತಿಗೆ ಮೂವರ ಕಣ್ತುಂಬಿತ್ತು. ಅಪ್ಪ ಮಗನ ಊಟ ಆಗಿದ್ದರೂ ಜಾನಿಯ ಕೈ ಅಡುಗೆ ಒಂದೆರಡು ತುತ್ತು ಜಾಸ್ತಿ ತಿನ್ನುವಂತೆ ಮಾಡಿತ್ತು. ಜೀವ ಊಟ ಮಾಡುತ್ತಾ, ಹೌದು ಜಾನಿ, ಇಷ್ಟು ಬೇಗ ಹೇಗೆ ಬಂದೆ ಎಂದು ಕೇಳಿದರೆ, ನೀವು ಫೋನ್ ಮಾಡೋ ಮೊದಲು ಮುತ್ತಣ್ಣ ಫೋನ್ ಮಾಡಿ ನೀವು ಮನೆಗೆ ಬರುವುದಾಗಿ ಹೇಳಿದ್ರು. ಆ ಕ್ಷಣವೇ ಇಲ್ಲಿಗೆ ಬರಲು ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಹೋಗುತ್ತಿದ್ದೆ. ಅಂದರೆ ನಾನು ಕಾಲ್ ಮಾಡಿದಾಗ ಬಸ್ಸಲ್ಲೇ ಇದ್ದೆ ಅನ್ನು. ಅಂದರೆ ಇಲ್ಲ, ಲಾರಿಯಲ್ಲಿದ್ದೆ. ಹೈವೇಯಲ್ಲಿ ನಡೆದು ಹೋಗುತ್ತಿರುವಾಗ ಲಾರಿಯವನು ಏನೋ ಕೇಳಲು ಲಾರಿ ನಿಲ್ಲಿಸಿದ. ನೋಡಿದರೆ ಅದು ಬೆಂಗಳೂರಿಗೆ ಬರೋದು. ನಾನು ಬರ್ತೀನಿ ಅಂದೆ. ಒಬ್ಬನೇ ಇದ್ದ, ಹಾಗಾಗಿ ಹತ್ತಿಸ್ಕೊಂಡು ಬಂದ. ಅಂದರೆ ಬಸ್ ಟಿಕೆಟ್ ಹಣ ಉಳಿಸಿದೆ ಅಲ್ವಾ? ಎಲ್ಲೋದ್ರೂ ಜಿಪುಣತನ ಬಿಡಬೇಡ ನೀನು ಎಂದರೆ, ಎಂತ ಉಳಿಸಿದ್ದು ಅಣ್ಣ? ಅವನು ಫ್ರೀಯಾಗಿ ನನ್ನ ಡ್ರಾಪ್ ಮಾಡ್ತಿದ್ದಾನೆ. ಅವನಿಗೆ ನಮ್ಮೂರಿನ ಬಿರಿಯಾನಿ ತಿನ್ನಿಸೋಣ ಅಂತ ರೋಡ್ ಸೈಡಲ್ಲಿದ್ದ ಹೋಟೆಲ್ ಬಳಿ ನಿಲ್ಲಿಸೋಕೆ ಹೇಳಿದರೆ, ಪುಣ್ಯಾತ್ಮ ಸೀದಾ ನನ್ನ ಹಿಂದೆ ಬಂದು 2 ಫುಲ್ ಚಿಕನ್ ಬಿರಿಯಾನಿ ಜೊತೆ ಹಾಫ್ ತಂದೂರಿ ಚಿಕನ್ ಪಾರ್ಸಲ್ ಅನ್ನೋದಾ? ಬಸ್ಸಲ್ಲಿ ಬರ್ತಿದ್ರೆ 500 ಆಗಿರೋದು, ಇನ್ನೂ 1,000 ಬಿಲ್ ಮಾಡ್ದ ಎಂದು ಪೆಚ್ಚಾಗಿ ನುಡಿದವನನ್ನು ನೋಡಿ ಎಲ್ಲ ನಕ್ಕರು. ಊಟ ಮುಗಿಸಿ ತಂದೆಯನ್ನು ಕೋಣೆಯಲ್ಲಿ ಬಿಟ್ಟು ಅವರ ಜೊತೆ ಇರುವುದಾಗಿ ಹೇಳಿದವನನ್ನು ತಡೆದವರು, ನೀನು ಬಂದಿರುವ ಕೆಲಸ ಮುಗಿಸು ಹೋಗು ಎಂದು ಅವನನ್ನು ಕಳುಹಿಸಿದವರಿಗೆ ದಾಮಿನಿ ತೀರಿಕೊಂಡ ಬಳಿಕ ತಮ್ಮ ನಡುವೆ ಜಗಳವಾದ ಪ್ರತಿ ಬಾರಿ, ಇಲ್ಲವೇ ಮಗನ ಮೂಡೌಟ್ ಆದಾಗ ತಾಯಿಯ ಫೋಟೋದ ಎದುರು ಅವನು ಗಂಟೆಗಟ್ಟಲೆ ಕೂರುತ್ತಿರುವುದನ್ನು ತುಂಬ ಸಲ ನೋಡಿದ್ದರು. ಈ ಬಾರಿಯೂ ಮಗ ಮನೆಗೆ ಓಡಿ ಬಂದುದರ ಕಾರಣ ಗೊತ್ತಿತ್ತವರಿಗೆ. ತನ್ನ ಕೋಣೆಗೆ ಬಂದ ಜೀವ ಗೋಡೆಯ ಮೇಲಿದ್ದ ತಾಯಿಯ ಫೋಟೋಕ್ಕೆ ಒರಗಿ ಕಣ್ಮುಚ್ಚಿದವನು ಎಷ್ಟೋ ಸಮಯದ ಬಳಿಕ, ಐ ಆಮ್ ಸಾರಿ ಮಾಮ್, ನೀವು ಮೇಲಿಂದ ಎಲ್ಲ ನೋಡ್ತಿರ್ತೀರ ಅಂತ ಒಂದು ಹೇಳಿದ್ಲು. ಸೊ ಈ ನಿಮ್ಮ ಮಗ ಅದೇನು ಮಾಡ್ದ ಅನ್ನೋದೆಲ್ಲ ನಿಮಗೆ ಗೊತ್ತಿರುತ್ತೆ. ಡ್ಯಾಡ್ ಬಳಿ ತುಂಬ ಕೆಟ್ಟದಾಗಿ ನಡ್ಕೊಂಡೆ ಮಮ್ಮಿ ಎಂದವನ ಕಂಗಳು ಕ್ಷಣದಲ್ಲಿ ತುಂಬಿದವು. ಡ್ಯಾಡ್ ಬಳಿ ನಾನು ಮಾಡಿದ್ದ ತಪ್ಪಿಗೆಲ್ಲ ಸಾರಿ ಕೇಳಿದೆ. ಅವರು ನನ್ನ ಕ್ಷಮಿಸಿದ್ರು. ಆದರೆ ಅವರ ಜೊತೆ ಆಡಿದ ಮಾತು ನನ್ನಿಂದಾಗಿ ಅವರು ಸಫರಾದ ದಿನಗಳನ್ನೆಲ್ಲ ಎರೇಸ್ ಮಾಡೋಕ್ಕೆ ಆಗೋಲ್ಲ ಅಲ್ವಾ? ನನ್ನ ದುಡುಕು ಬುದ್ಧಿಯಿಂದಾಗಿ ಡ್ಯಾಡ್ ಜೊತೆ ಹೆಚ್ಚು ಕಮ್ಮಿ 2 ವರ್ಷ ಕೆಟ್ಟದ್ದಾಗಿ ವರ್ತಿಸಿದ್ದೀನಿ ಮಮ್ಮಿ. ನಾನು ಬ್ಯಾಡ್ ಸನ್ ಅಲ್ವಾ ಎಂದವನಿಗೆ ದುಃಖ ಒತ್ತರಿಸಿ ಬಂದಿತ್ತು. ಫೋಟೋಕ್ಕೆ ತಲೆಯಾನಿಸಿ ಹಾಗೆಯೇ ಅಳುತ್ತಾ ನಿಂತವನ ಭುಜದ ಮೇಲೆ ಕೈ ಬಿದ್ದಾಗ ಎಚ್ಚೆತ್ತು ತಿರುಗಿದವನು, ಡ್ಯಾಡ್ ನೀವಿಲ್ಲಿ ಎಂದು ಗಾಬರಿಯಲ್ಲಿ ತಕ್ಷಣ ಕಣ್ಣೊರೆಸಿ, ಆರ್ ಯು ಓಕೆ ಡ್ಯಾಡ್? ಟ್ಯಾಬ್ಲೆಟ್ ಎಲ್ಲ ಚಿಕ್ಕಪ್ಪ ಆಗಲೇ ಕೊಟ್ಟಿದ್ದಾರೆ. ಏನಾದರೂ ಬೇಕಿತ್ತಾ? ಚೆಸ್ಟ್ ಪೇಯ್ನ್ ಆಗ್ತಿದೆಯಾ ಎಂದವನನ್ನು ತದೇಕಚಿತ್ತವಾಗಿ ನೋಡುತ್ತಾ ಅವನು ಪುನಃ ಡ್ಯಾಡ್ ಎಂದಾಗ ಅವನ ಕಣ್ಣೊರೆಸಿ, ಆರ್ ಯು ನಾಟ್ ಓಕೆ ಸನ್? ಹಾಗೆಯೇ ಚೆಸ್ಟಲ್ಲಿ ಪೇಯ್ನ್ ಇರೋದು ನನಗಲ್ಲ, ನಿನಗೆ. ಸೊ ನನ್ನ ವಿಷಯ ಬಿಡು.
ಮಮ್ಮಿ ಬಳಿ ಅಳ್ತಾ ನಿನ್ನೆಲ್ಲ ಪ್ರಾಬ್ಲಮ್ಸ್ ಹೇಳ್ಕೊಳ್ಳೋ ಸೀನ್ ಮುಗಿತಾ ಅಥವಾ ಇನ್ನೂ ಇದೆಯಾ ಎಂದವರನ್ನು ಬಲವಾಗಿ ತಬ್ಬಿಕೊಂಡು ಐ ಆಮ್ ಸಾರಿ ಡ್ಯಾಡ್ ಎಂದು ಅಳುತ್ತಿರುವವನು ದೂರ ಸರಿಸಿ, ಅದೇನೋ ಹುಡುಗಿಯರ ಹಾಗೆ ಆಗಿನಿಂದ ಅಳೋದು, ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆಯಲ್ಲ, ಅಷ್ಟು ಸಾಕು ಬಿಡು. ನಾಡಿದ್ದು ರೆಸಾರ್ಟ್ ನ್ಯೂ ಮ್ಯಾನೇಜರ್ ಆಗಿ ಜಾಯ್ನ್ ಆಗುವಾಗ ಹೀಗೆಯೇ ಅಳ್ತಾ ಜಾಯ್ನ್ ಆಗ್ತೀಯಾ? ಸಂಜೆಯೇ ಹೇಳಿದ್ದೆ ತಾನೇ ನಿನ್ನನ್ನು ನಾನು ಕ್ಷಮಿಸಿದ್ದೀನಿ ಎಂದು. ಪುನಃ ಏನಿದು? ನೋಡು ಜೀವ, ಬಿ ಸ್ಟ್ರಾಂಗ್. ಆಗಿದ್ದೆಲ್ಲ ಮರೆತು ಖುಷಿಯಿಂದ ಇರು. ರೆಸಾರ್ಟಿಗೆ ಸಂಬಂಧಿಸಿದ ಎಲ್ಲ ಡಾಕ್ಯುಮೆಂಟ್ಸ್ ಆಫೀಸ್ ರೂಮಲ್ಲಿದೆ. ನಾಳೆ ಒಮ್ಮೆ ಅದನ್ನೆಲ್ಲ ನೋಡಿಕೊಂಡು ಬಿಡು ಎಂದು ಮುಂದಿನ ಜವಾಬ್ದಾರಿಯನ್ನು ನೆನಪಿಸಿ ಒಂದಷ್ಟು ಬುದ್ಧಿ ಮಾತು ಹೇಳಿ ಅಲ್ಲಿಂದ ಹೊರಟರು. ಮರುದಿನ ಅಂಜಲಿ ಕಿಚನ್ನಿಗೆ ವಾಪಸ್ಸಾದಳು. 2 ದಿನ ಯಾವುದೇ ಏರಿಳಿತವಿಲ್ಲದೆ ರೆಸಾರ್ಟಲ್ಲಿ ಎಲ್ಲವೂ ನಾಜೂಕಾಗಿ ನಡೆಯುತ್ತಿತ್ತು. ಸಂಜೆಯ ಹಾಗೆ ಜಯಾಕರ್ ಮಾತಿನಂತೆ ಬಾಲಕೃಷ್ಣ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಜೊತೆ ಕೆಲಸದವರನ್ನೆಲ್ಲ ಒಂದು ಕಡೆ ಒಟ್ಟು ಸೇರಿಸಿದ ಮೇಲೆ ಅಲ್ಲಿಗೆ ಬಂದ ಜಯಾಕರ್, ಗಂಗಾಧರ್ ಸರ್ ಮಗ ಜೀವ ನಾಳೆಯಿಂದ ರೆಸಾರ್ಟ್ ಮ್ಯಾನೇಜರ್ ಆಗಿ ನಮ್ಮನ್ನು ಸೇರಲಿದ್ದಾರೆ. ಅವರನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಎಂದು ನಾಳೆ ಬೆಳಿಗ್ಗೆ ನಡೆಯುವ ಫಂಕ್ಷನ್ ಬಗ್ಗೆ ಎಲ್ಲ ವಿವರಿಸಿ ಹೇಳಿದ್ದರು. ರೆಸಾರ್ಟ್ ಮ್ಯಾನೇಜರ್ ಆಗಿ ಬರುವ ಜೀವ ಆಗಮನಕ್ಕಾಗಿ ಸಜ್ಜಾಗುತ್ತಿದ್ದರೆ ತಂದೆಯ ಮಾತಿನಂತೆ ಬೆಳಿಗ್ಗೆ ತಿಂಡಿ ಮುಗಿಸಿ ಮೊದಲ ಬಾರಿ ಆ ಮನೆಯಲ್ಲಿದ್ದ ಆಫೀಸ್ ರೂಮ್ ಒಳಗಡೆ ಹೋದ ಜೀವ ರೆಸಾರ್ಟ್ ಶುರುವಾದ ದಿನದಿಂದ ಇದ್ದ ಫೈಲ್ ಎಲ್ಲವನ್ನೂ ನೋಡುತ್ತಾ ಕುಳಿತನು. ಹಾಗೆ ಸಂಜೆಯ ಟೀ ಮುಗಿಸಿ ತಂದೆಯ ಜೊತೆ ಗಾರ್ಡನ್ನಲ್ಲಿ ವಾಕ್ ಮಾಡುತ್ತಿರುವ ಜೀವ ಹಾಗೂ ಅವನ ಮಾತು ನಗುವನ್ನು ನೋಡಿದ ಮುತ್ತು, ಜಾನಿ ಹಾಗೂ ಲಕ್ಷ್ಮಿಗೆ ಆಶ್ಚರ್ಯವಾಗಿತ್ತು. ದಾಮಿನಿಯವರು ತೀರಿಕೊಂಡ ಬಳಿಕ ಅಪ್ಪ ಮಗನನ್ನು ಅವರೆಲ್ಲ ಹೀಗೆ ನೋಡುತ್ತಿರುವುದು ಇದೇ ಮೊದಲ ಬಾರಿ. ಎಲ್ಲರ ಜೊತೆ ಜೀವ ಮೊದಲಿನಂತೆ ಮಾತನಾಡುತ್ತಾ ಜಾನಿಯ ಕಾಲೆಳೆಯುತ್ತಿದ್ದದ್ದನ್ನು ನೋಡಿ ಎಲ್ಲ ನಗುತ್ತಾ ಖುಷಿಪಟ್ಟರು. ರಾತ್ರಿ ಕೋಣೆ ಸೇರಿದ ಜೀವನಿಗೆ ತಕ್ಷಣ ಅಂಜಲಿಯ ನೆನಪಾಗಿತ್ತು. ಎದುರಿದ್ದ ತಾಯಿಯ ಫೋಟೋವನ್ನು ನೋಡಿ, ಅದೇನು ಅಂತ ಅವಳನ್ನು ನನ್ನ ಹೆಂಡತಿಯಾಗಿ ಚೂಸ್ ಮಾಡಿದ್ದೆಯೋ ಮಮ್ಮಿ. ಕೆಲವೊಮ್ಮೆ ಭದ್ರಕಾಳಿಯ ಹಾಗೆ ಹಾಡ್ತಾಳೆ. ಅಲ್ಲ, ನಾನವಳ ಗಂಡ ಆಗೋನು. ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಬೇಡವಾ? ಏನೋ ಸಖತ್ತಾಗಿ ಅಡುಗೆ ಮಾಡ್ತಾಳೆ ಅಂತ ಮದುವೆಗೆ ಒಪ್ಕೊಂಡೆ, ಇಲ್ಲಾಂದರೆ ಅಂತ ತನ್ನಿಷ್ಟಕ್ಕೆ ತಾನೇ ಹೇಳ್ಕೊಂಡು ಹಾಂ ಸಾರಿ ಮಮ್ಮಿ ಎಂದು ಕಿವಿ ಹಿಡಿದು ನಕ್ಕವನು ಮಂಚದ ಮೇಲೆ ಮಲಗಿ ಅಂಜಲಿಗೆ ಫೋನ್ ಮಾಡಿದನು. 6-7 ರಿಂಗಿನ ಬಳಿಕ ಕಾಲ್ ರಿಸೀವ್ ಮಾಡಿ, ನೋಡು ರೆಸಾರ್ಟಿಗೆ ಬಂದಿದ್ರೆ ಅಲ್ಲಿರೋದನ್ನು ತಿಂದು ಮಲಗು. ಈ ರಾತ್ರಿಯಲ್ಲಿ ಅದು ಬೇಕು ಇದು ಬೇಕೆಂದು ಶುರು ಮಾಡಿದ್ರೆ ಎಂದ ಅವಳು ಮುಂದೇನು ಹೇಳುವ ಮೊದಲೇ, ಶುರು ಮಾಡಿದರೆ ಏನು ಮಾಡ್ತೀಯಾ ಎಂದು ಜೋರಾಗಿ ಕೇಳಿದನು. ಏನು ಮಾಡೋಕ್ಕೆ ಆಗುತ್ತೆ, ನಿಮ್ಮ ರೆಸಾರ್ಟಲ್ಲಿ ದುಡಿಯೋಳು ತಾನೇ, ನನ್ನ ಕರ್ಮ. ಹೇಳು, ಅದೇನು ಬೇಕು ಮಾಡಿ ಹಾಕ್ತೀನಿ ಎಂದು ಅಸಮಾಧಾನದಲ್ಲಿ ಹೇಳಿದವಳ ಮಾತಿಗೆ ನಗು ಬಂದಿತ್ತವನಿಗೆ. ಏನು ಬೇಕಿಲ್ಲ ವೈಫಿ, ನಾನೀಗ ಮನೆಯಲ್ಲಿದ್ದೇನೆ. ಫೋನ್ ಮಾಡಿದ್ದು ನಿನ್ನ ಹೆಲ್ತ್ ಬಗ್ಗೆ ಕೇಳಲು, ಹೇಗಿದ್ದೀಯಾ ಈಗ ಎಂದು ಮೊದಲ ಬಾರಿ ಅವನ ಕಾಳಜಿ ತುಂಬಿದ ಮೃದು ಧ್ವನಿಯನ್ನು ಕೇಳಿದವಳಿಗೆ ಮಾತೇ ಹೊರಡಲಿಲ್ಲ. ಈ ಕತೆ ಇನ್ನೂ ಮುಂದುವರಿಯುತ್ತದೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.